ಕಾರ್ಕಳದ ಬಾಹುಬಲಿ ಸ್ವಾಮಿಯವರಿಗೆ 2027ರ ಫೆಬ್ರವರಿಯಲ್ಲಿ ಮಹಾಮಸ್ತಕಾಭಿಷೇಕ ನಡೆಯಲಿದ್ದು 12 ವರ್ಷಕ್ಕೊಮ್ಮೆ ನಡೆಯುವ ಈ ಧಾರ್ಮಿಕ ಕಾರ್ಯಕ್ರಮಕ್ಕೆ ದೇಶ ವಿದೇಶಗಳಿಂದ ಲಕ್ಷಾಂತರ ಜನ ಭಾಗವಹಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಮೂಲಭೂತ ಸೌಕರ್ಯ, ರಸ್ತೆ ಅಭಿವೃದ್ಧಿ, ನಗರ ಅಲಂಕಾರ ಹಾಗೂ ಧಾರ್ಮಿಕ ಚಟುವಟಿಕೆಗೆ ಅನುಕೂಲವಾಗುವಂತೆ ವಿಶೇಷ ಅನುದಾನದ ಪ್ಯಾಕೇಜ್ ನೀಡುವಂತೆ ಮಾನ್ಯ ಮುಖ್ಯಮಂತ್ರಿಗಳ ಗಮನವನ್ನು ಸೆಳೀತಾ ಇದ್ದೇನೆ. ಇದೊಂದು ವಿಶೇಷವಾದಂತಹ ಸಂದರ್ಭ. ಪ್ರತಿ 12 ವರ್ಷಕ್ಕೊಮ್ಮೆ ನಡೆಯುವಂತಹ 12 ದಿನದ ಉತ್ಸವ ಮಹಾಮಸ್ತಕಾಭಿಷೇಕ. ನಾನು ಮಾನ್ಯ ಪ್ರವಾಸೋದ್ಯಮ ಸಚಿವರು ಇಲ್ಲೇ ಇದ್ದೀರಿ. ಪ್ರವಾಸೋದ್ಯಮ, ಧಾರ್ಮಿಕ ಚಟುವಟಿಕೆ ಇದೆಲ್ಲದನ್ನು ಒಳಗೊಂಡಂತ ಒಂದು ದೊಡ್ಡ ಕಾರ್ಯಕ್ರಮ. ದೇಶ ವಿದೇಶಗಳಿಂದ ಲಕ್ಷಾಂತರ ಜನ ಈ ಕಾರ್ಯಕ್ರಮಕ್ಕೆ ಹಿಂದೆನೂ ಬಂದಿದ್ದಾರೆ. ಈಗೂ ಬರುವಂತಹ ಎಲ್ಲ ಸಿದ್ಧತೆಗಳನ್ನ ಅಲ್ಲಿರುವಂತಹ ಭಕ್ತಾದಿಗಳು ಸಮಿತಿ ಮಾಡ್ತಾ ಇದೆ. ನಾನು 2 ವಿನಂತಿ ನಿಮ್ಮ ಹತ್ರ ಸರ್ಕಾರಕ್ಕೆ ಮಾಡೋದು. ಮೊದಲನೇದು, ಇಡೀ ವ್ಯವಸ್ಥೆಗೆ ಸಂಬಂಧಪಟ್ಟಂತ ಒಬ್ಬ ನೋಡಲ್ ಅಧಿಕಾರಿಯನ್ನ, ಎಸಿ ಮಟ್ಟದ ಒಬ್ಬ ನೋಡಲ್ ಅಧಿಕಾರಿಯನ್ನ ಇದನ್ನು ಗಮನ ಕೊಡಲಿಕ್ಕೋಸ್ಕರ ನೀವು ನೇಮಕ ಮಾಡಬೇಕು. ಇಲ್ಲಾಂದ್ರೆ ಯಾವ್ಯಾವ ಇಲಾಖೆ ಮುಖಾಂತರ ಮಾತಾಡಬೇಕು ಅನ್ನೋದು ದೊಡ್ಡ ಚರ್ಚೆ ಆಗ್ತಾ ಹೋಗುತ್ತದೆ. ಅದಕ್ಕೆ ಒಬ್ಬ ನೋಡಲ್ ಅಧಿಕಾರಿಯನ್ನ, ಎಸಿ ಮಟ್ಟದ ನೋಡಲ್ ಅಧಿಕಾರಿಯನ್ನ ಮಾಡಿ. ಎರಡನೇದು, ಪ್ರವಾಸೋದ್ಯಮವನ್ನು ಉತ್ತೇಜನ ದೃಷ್ಟಿಯಿಂದ ಇದಕ್ಕೆ ಏನೇನು ಮಾಡಬಹುದು. ಮೂಲಭೂತ ಸೌಕರ್ಯಗಳು, ಲಕ್ಷಾಂತರ ಜನ ಬರುವಂತ ಸಂದರ್ಭದಲ್ಲಿ ಕುಡಿಯುವ ನೀರು, ಶೌಚಾಲಯ, ರಸ್ತೆ, ಇದಕ್ಕೆ ಸಂಬಂಧಪಟ್ಟಂತ ಏನೇನು ಮಾಡಬಹುದು ಅಂತ. ಮೂರನೇದು, ಅಲ್ಲಿ ಅಭಿವೃದ್ಧಿ ಪಡಿಸೋ ದೃಷ್ಟಿಯಿಂದ, ಅವತ್ತಿನ 12 ದಿನದ ಕಾರ್ಯಕ್ರಮದ ದೃಷ್ಟಿಯಿಂದ, ಅದು ಅಲಂಕಾರದಿಂದ ಹಿಡಿದು ಉಳಿದಂತ ಎಲ್ಲ ಚಟುವಟಿಕೆಗೆ ಸರ್ಕಾರ ಒಂದು ವಿಶೇಷವಾದಂತಹ ಪ್ಯಾಕೇಜ್ ಅನ್ನ ಕೊಡಬೇಕು ಅನ್ನುವಂತ ನನ್ನ ಮನವಿ ಇದೆ. ಹಾಗಾಗಿ 2027 ಫೆಬ್ರವರಿಗೆ ಅಂತ ಕಂಡ್ಕೊಂಡು ಕಾಯ್ತಾ ಕೂತ್ಕೊಳ್ಳಿಕ್ಕೆ ಆಗಲ್ಲ. ಈಗ ಮಂಜೂರಾತಿ ಕೊಟ್ರೆ ಟೆಂಡರ್ ಪ್ರಕ್ರಿಯೆಗಳೆಲ್ಲ ಮುಗಿದು ಕಾರ್ಯಕ್ರಮ ಮಾಡ್ಲಿಕ್ಕೆ ಸುಲಭ ಆಗುತ್ತೆ. ಸರ್ಕಾರ ತಕ್ಷಣ ಇದನ್ನ ನೋಡಲ್ ಅಧಿಕಾರಿ ಮತ್ತು ಪ್ರವಾಸೋದ್ಯಮ, ಧಾರ್ಮಿಕ ಚಟುವಟಿಕೆ ಎರಡನ್ನೂ ಒಳಗೊಂಡಂತ ಅನುದಾನವನ್ನ ಸರ್ಕಾರ ಕೊಡಬೇಕು ಅಂತ ವಿನಂತಿಸ್ತೇನೆ.